ಅಣ್ಣ ಹೊಸ ಬೈಕ್ ತೊಗೊಂಡಿದ್ದೀನಿ, ಯಾವ್ದೊಂದು ನೋಡೋಣ ಬರ್ರಿ. ನಡಿ ಬರ್ರಿ. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡ್. ಏನ್ ಬೈತಾವನು ಇಲ್ಲ ನಮಸ್ಕಾರ ಮಾಡ್ತಾವನು. ನಮ್ಮ ಆನೆನ ಹತ್ತಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಹೊರಟ್ವಿ ನಾಷ್ಟ ಮಾಡೋಕ್ಕೆ. ನಾಷ್ಟದೆಲ್ಲ ಮಾಡಲಿಕ್ಕೆ ಟೈಮ್ ಹೋಯ್ತು ಗಾಯ್ಸ್. ಅದರಿಂದ ಸೀದಾ ಹೊರಟ್ವಿ ಶೋರೂಮ್ಗೆ. ಬನ್ನಿ ಗಾಯ್ಸ್, ಒಳಗಡೆ ಹೋಗೋಣ. ನಮ್ಮ ಫ್ರೆಂಡ್ಸು ಕೂಡ ಬಂದಿದ್ದಾರೆ, ಒಳಗಡೆ ಹೋಗೋಣ ಬನ್ನಿ. ನಾನ್ ಕೆಂಪ್ರಂಗಮ್ಮ. ನಾನ್ ಕಣ ಕೂದ್ಲು ಸ್ವಾಮಿ. ಇಲ್ಲಿ ಶೋರೂಮ್ ಒಳಗಡೆ ಬಂದ್ವಿ. ಶೋರೂಮ್ ಒಳಗಡೆ ಬರೋಷ್ಟರಲ್ಲಿ ಎಲ್ಲ ಫ್ರೆಂಡ್ಸ್ ಕೂಡ ಬಂದಿದ್ರು. ನಮ್ಮ ಕುಮಾರಸ್ವಾಮಿ ಕೂಡ ಬಂದಿದ್ರು, ಅವ್ರನ್ನೂ ಕೂಡ ಮಾತಾಡ್ಸಿದ್ವಿ. ಬನ್ನಿ ಗಾಯ್ಸ್, ಗಾಡಿ ನೋಡೋಣ. ನೋಡಂಗೆ ನೋಡ್ತಾನೆ. ಗಾಡಿ ಕೂಡ ನೋಡ್ತಾ ಇದ್ವಿ, ಇದೇ ಗಾಡಿ ಅಂದ್ಕೊಂಡಿದ್ವಿ. ಯಾವ ಗಾಡಿ ಗೆಸ್ ಮಾಡಿ ಗಾಯ್ಸ್, ನೋಡೋಣ. ಗೆಸ್ ಮಾಡಿ ಯಾವ ಗಾಡಿ ನೋಡೋಣ, ಗೆಸ್ ಮಾಡಿ ಗಾಯ್ಸ್. ಗಾಡಿ ಪಕ್ಕದಲ್ಲಿ ಒಂದು ಲೆಜೆಂಡ್ ಗಾಡಿ ಕೂಡ ಇದೆ, ನೋಡ್ಕೊಳ್ಳಿ ಗಾಯ್ಸ್. ಅಲ್ಲಿ ಗಾಡಿ ಕೂಡ ರೆಡಿ ಆಯ್ತು. ಅವ್ರಿಗೆ ಗಾಡಿ ನೋಡಿ ಅಂದ್ರೆ ಸೀಟ್ ಕಿತ್ತೇ ಬಿಟ್ರು. ಅದೇ ಸೀಟ್ನ ತಗೊಂಡು ನಮ್ಮ ಅಂಬರೀಶ್ ಅವರು ಹೆಗಲ ಮೇಲೆ ಇಟ್ಕೊಂಡಿದ್ರು ಗಾಯ್ಸ್. ಇಷ್ಟೆಲ್ಲ ಇವ್ರು ಮಾಡಿದ್ಮೇಲೆ ಆ ಗಾಡಿಗೆ ಎಷ್ಟು ನೋವಾಗಿರ್ಬೋದು. ನೀನ್ ತಪ್ಪು ಮಾಡ್ದೆ, ಅವ್ನ್ ತಪ್ಪು ಮಾಡ್ದ, ಇವ್ರೆಲ್ರೂ ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಾವೆಲ್ಲ ಮೊದಲು ಗಾಡಿ ಅದನ್ನೇ ಅಂತ ಮಾಡಿದ್ವಿ, ಆದರೆ ಗಾಡಿ ಅದಲ್ಲ ಗಾಯ್ಸ್. ಇಲ್ಲಿ ಬರುತ್ತೆ ನೋಡಿ, FZ-V3 ಬ್ಲ್ಯಾಕ್ ಕಲರ್. ನಮ್ಮ ಅಣ್ಣವರ ಗಾಡಿ ಹೆಂಗಿದೆ ಗಾಡಿ ಗಾಯ್. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಕಾಮಿಡಿ ಆಗಿರಲಿ ಅಂತ ನಾನು ಮತ್ತು ಅಂಬೆ ಇಬ್ಬರು ಗಾಡಿ ಆಕಾರ ತೊಗೊಂಡು ನಾನು ಇಬ್ಬರು ಹಾಕ್ಯಂದ್ವಿ. ಇದನ್ನೆಲ್ಲ ನೋಡಿ ನಮ್ಮ ಅಣ್ಣ ಅಶೋಕಣ್ಣ ಪೂರ ಮಾನಸಿಕ ಆಗ್ಬಿಟ್ನ ಗಾಯ್ಸ್. ನಮ್ಮ ಅಶನು ಕೂಡ ಮಾನಸಿಕ ಆಗ್ಬಾರ್ದಂತ ಅವಂಗೂ ಕೂಡ ಹಾರ ಹಾಕಿ ಸನ್ಮಾನ ಮಾಡಿ ಅವನ ಮುಖದಲ್ಲಿ ಸಣ್ಣ ಖುಷಿ ಥರ ಪ್ರಯತ್ನವನ್ನು ಮಾಡಿದ್ವಿ. ಗಾಡಿನ ಔಟ್ಸೈಡ್ ತಂದು ನಿಲ್ಲಿಸಿದ್ರು. ನಾವು ಅದಕ್ಕೆ ಪೂಜೆ ಮಾಡ್ಬೇಕು ಅಂದ್ಕೊಂಡು ಪೂಜೆ ಸಾಮಾನು ಎಲ್ಲ ತಯಾರು ಮಾಡ್ಕೊಂಡ್ವಿ. ಇನ್ನೇನು ಪೂಜೆ ಮಾಡ್ಬೇಕು ಅನ್ನೋಷ್ಟರಲ್ಲಿ ಹನುಮಂತಣ್ಣ ಬಂದು ಗಾಡಿ ಹತ್ರ ಹೋಗಿ ಗಾಡಿ ಕ್ಲೀನಾಗಿದೆಯೋ ಅಥವಾ ಇಲ್ವೋ ಅಂತ ಅಬ್ಸರ್ವ್ ಮಾಡೋಕ್ಕೆ ಹೋದ. ಆವಾಗ ಏನಾಯ್ತಂದರೆ ಗಾಡಿ ಕ್ಲೀನಾಗಿ ಇಲ್ಲದೆ ಇರೋದು ಹನುಮಂತಣ್ಣಗೆ ಗೊತ್ತಾಯಿತು. ತಕ್ಷಣ ಪೂಜೆ ಮಾಡೋದು ನಿಲ್ಲಿಸಿ ಅಂತೇಳಿ ಹನುಮಂತಣ್ಣ ಗಾಡಿ ಓನರ್ಗೆ ಅಥವಾ ಗಾಡಿ ಶೋರೂಮ್ ಅವ್ರಿಗೆ ಹೇಳ್ದ, ಇದು ಕ್ಲೀನಾಗಿಲ್ಲ, ಕ್ಲೀನ್ ಮಾಡಿಕೊಡಿ ಅಂತಂದು ಹೇಳ್ದ. ಅವರು ಕ್ಲೀನ್ ಮಾಡಿ ತಂದು ಕೊಟ್ಟರು ಗಾಯ್ಸ್. ಫೈನಲಿ ಗಾಡಿ ರೆಡಿಯಾಗಿ ಬಂತು. ವಾಶ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಗಾಯ್ಸ್ ಗಾಡಿ. ಆಮೇಲೆ ನಮ್ಮ ಕುಮಾರಸ್ವಾಮಿ ಅವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊದಲನೇದಾಗಿ ಗಾಡಿಗೆ ಈ ಬತ್ತಿ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ರು. ನಾವೆಲ್ಲ ಅವ್ರನ್ನ ನೋಡ್ಕೊತಾ ನಿಂತಿದ್ವಿ, ಎಷ್ಟು ಪೂಜೆ ಮಾಡ್ತಿದ್ದಾರೆ ಅಂತ ನೋಡಿ ಗಾಯ್ಸ್. ಮೊದಲನೇದಾಗಿ ಓಂ ಅಂತ ಬರಿತಾ ಇದ್ದಾರೆ, ಕಾಣಿಸ್ತಾ ಇದೆಯಾ? ಓಂ ಅಂತ ಬರಿತಾ ಇರೋದು ನೋಡಿ ಗಾಯ್ಸ್. ಫೈನಲಿ ಪೂಜೆ ಎಲ್ಲ ಮುಗೀತು. ನಮ್ಮ ಸ್ವಾಮಿಯವರು ಮಂಗಳಾರತಿ ಮಾಡೋಕ್ಕೆ ಕಾಯಿ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ಅಶೋಕ್ ಅವರು ನಿಂತಿದ್ದಾರೆ, ನಾನು ಇಲ್ಲಿ ಗಾಡಿಗೆ ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಫೈನಲಿ ನಮ್ಮ ಸ್ವಾಮಿಯವರು ಮಂಗಳಾರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟರು. ನೀವು ಒಂದು ಸಲ ಅವ್ರು ಏನೇನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಇಬ್ಬರು ಹತ್ತತ್ತು ನಿಂತಿರಪ್ಪ. ಮಹೇಶ್ ಅವರು ಅಲ್ಲಿ ನಿಂತಿದ್ದಾರೆ, ಅಂಬರೀಶ್ ಅವರು ಇಲ್ಲಿ ನಿಂತಿದ್ದಾರೆ. ಜಯ ಮಂಗಲಂ ಜಯ ನಮ ಪಾರ್ವತಿ. ಫೈನಲಿ ಪೂಜೆ ಎಲ್ಲ ಮುಗಿತು ಗಾಯ್ಸ್. ಕರಾಟೆ ಬೆಳಗ್ಲ ಈ ಕೊಂಡು ನೋಡ್ಕೊಂಡ್ ಬೆಳಗ. ಈಗ ನೋಡಿ ಈ ಕಡೆಗ ಗಾಡಿ ಹೊಡಕ್ ಬರ್ಲಿ. ಈಗ ಬಂದ್ ಬಿಡ್ಸಿನ ಪಿಕ್ಚರ್ ಇದೀಗ
ಹಾಂ ನಿಮ್ದು ವಿಡಿಯೋದ ಎಕ್ಸ್ಪೀರಿಯನ್ಸ್ ಹೇಳ್ರಿ ಒಂದೆರಡು. ಚಲೋ ಐತ್ರಿ. ಒಂದೆರಡು ಹೇಳ್ರಿ ಚಲೋ ಐತ್ರಿ ಅಂತ. ಆಮೇಲೆ ಗಾಡಿ ತೊಗೊಂಡು ದುರ್ಗಪ್ಪ, ಈ ಗಾಡಿ ಬಗ್ಗೆ ಮತ್ತು ಅಶೋಕನ ಬಗ್ಗೆ ಒಂದೆರಡು ಮಾತಾಡ. ನಾವು ಭಾಳ ಇದ್ರಾಕೊಂಡು ಭಾಳ ಸಂತೋಷ ಆಗ್ತಿದೆ. ನಮ್ಮ ಫ್ರೆಂಡ್ ಭಾಳ ಚಂದ ಕನಸು ಕಟ್ಟಿದ್ದ ತೊಗೋಬೇಕಂತ ಬೈಕ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಇವ ಇಂಥ ಹೊಲಸು ಕೆಲಸ ಮಾಡ್ತಾನ್ರಿ. ಹಾಂ, ಇನ್ನೊಂದು ಶೂಟ್ ನಡೆಯಕತ್ತೈತಿ. ಇನ್ನೊಂದು ಶೂಟ್ ಫೈನಲ್ ವಿಡಿಯೋ ಆ ಅಣ್ಣ ನೋಡಿ ಹೆಂಗೆ ನಗಕೊಂತ ನನಗೆ. ದುರ್ಗಪ್ಪ ಪಾಪ ವಿಡಿಯೋಗ್ರಾಫರ್ ಭಾಳ ಇದು ಮಾಡಕ್ಕೆ ಕುಂತಾನ. ಭಾಳ ತ್ರಾಸ ಐತಿ ವಿಡಿಯೋಗ್ರಾಫರ್ಗೆ. ಬ್ಲಾಸ್ಟ್ ಮಾಡೋ ತಿನ್ಕಾಕತ್ತನ್ರಿ ಅದು ನೋಡ್ಯಾಕ. ಬ್ಲಾಸ್ಟ್ ಮಾಡೋಲ್ರಿ ಹೆಂಗೆ ತಿನ್ನಕ್ತಾನೆ. ತಿನ್ಕಾಕತ್ತನ್ರಿ. ಬ್ಲಾಸ್ಟ್ ಮಾಡೋ ನೋಡ್ರಿ ಹೆಂಗೆ ತಿನ್ನಿಸ್ತಾರವ ಅವನ್ನೇ ಅವನ ಮತ್ತೆ ಚಲೋ ಆಗ್ತದೆ. ತಿನ್ನಕ್ಕೆ ಕಿತ್ತ ಮಗನಿ. ಅವ್ನು ಬ್ಲಾಸ್ಟರ್ ಟೈಪ್ ಬನ್ಸಕ್ ಬರೋವಲ್ತ್ರಿ. ಯಾರು ಬನ್ಸಕ್ ಹೋಗ್ಯಾನ್ರಿ ಅವ. ಯಾರು ಏನೇ ಮಾಡಲಿ ಹಾಂ, ಈಗ ಅವ್ನು ದುರ್ಗಪ್ಪ ಕರೆಕ್ಟ್ ಪೊಸಿಷನ್ದಾಗ ನಿಂತಾನ. ಆದ್ರೂ ತಿನ್ಕಾಕತ್ತಾನ. ಓ ಫೈನಲಿ ನಮ್ಮ ದುರ್ಗ ತುಂಬ ಕಷ್ಟಪಟ್ಟು ಬ್ಲಾಸ್ಟ್ ರನ್ಸಿ ವಿಡಿಯೋ ಮುಗಿಸ್ತಾ. ಫೈನಲಿ ಹೊಸ ಗಾಡಿ ತೊಗೊಂಡು ಏನು ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ಸ್ಕೊಂತಿ? ಅಭಿ ಮಜಾ ಆಗ ಬಿಡು.